ತಾಯಿ ಡೆತ್ ಹೋಗ್ತಾಳೆ. ಅಂದ್ರೆ ಇಡೀ ಕುಟುಂಬದಾಗ ಇರ್ತಕ್ಕಂಥದ್ದು ಇಬ್ಬರೇ, ತಂದೆ ಮತ್ತು ಮಗಳು. ತಂದೆ ಏನ್ ಮಾಡ್ತಾನೆ ಗೊತ್ತಾ, ಇಲ್ಲಿ ನನ್ನ ಅಂದ್ರೆ ಮಗಳಿಗೆ ತಾಯಿ ಇಲ್ಲ ಅಂತಕ್ಕಂಥ ಫೀಲಿಂಗ್ ಬರಬಾರ್ದು ಅಂತ ಕೇಳಿದ ಪ್ರತಿಯೊಂದು ವಸ್ತು ಇಸ್ಕೊಡ್ತಾನೆ. ನೋ ಅಂತ ಲೈಫ್ದಾಗೆ ಹೇಳಂಗಿಲ್ಲ. ಅಪ್ಪ ನಂಗೆ ಅದು ಬೇಕು, ಅಪ್ಪ ನಂಗೆ ಇದು ಬೇಕು, ಏನ್ ಬೇಕು ಅದು ತಂದೆ ಕೊಡಿಸ್ತಾ ಹೋಗ್ತಾನೆ. ಆ ಮಗಳದ್ದು 10ನೇ ಮುಗೀತದ, PUC ಮುಗೀತದ, ಇಂಜಿನಿಯರಿಂಗ್ ಕಾಲೇಜ್ದಾಗ ಅಡ್ಮಿಷನ್ ಮಾಡಿರ್ತಾಳೆ. ಆ ಟೈಮಿಗೆ ಕಾಲೇಜಿಗೆ ಬಂದ ಮಗಳು ಏನಂತಾಳ, ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲರ ಬಲ್ಲಿ ಚಲೋ ಆಂಡ್ರಾಯ್ಡ್ ಮೊಬೈಲ್ ಅವ, ನಂಗೂ ಒಂದು ಮೊಬೈಲ್ ಬೇಕು ಅಪ್ಪ ಅಂತ ಕೇಳ್ತಾಳೆ. ಅವ ತಂದೆ ಏನ್ ಹೇಳ್ತಾನೆ ಗೊತ್ತಾ, ಫಸ್ಟ್ ಟೈಮ್ ಇಲ್ಲ ಮಗು, ಸ್ವಲ್ಪ ಕಷ್ಟದಾಗಿದ್ದೀನಿ, ಅರ್ಥ ಮಾಡ್ಕೊ, 2-3 ತಿಂಗಳದಾಗ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಮಗಳಿಗೆ ಶಾಕ್ ಆಯ್ತದ, ನಮ್ಮ ಅಪ್ಪ ಯಾವಾಗಲೂ ಕೊಡಿಸ್ತೀನಿ, ಇವಾಗ ಯಾಕೆ ಕೊಡಿಸಿಲ್ಲ ಅಂತ ಜಗಳ ತೆಗಿತಾಳ. ಇಲ್ಲಪ್ಪ ನಂಗೆ ಇದು ಬೇಕೇ ಬೇಕು ಅಂತಾಳ. ಆ ತಂದೆ ಅಂತಾನೆ, ಆಯ್ತು ಮಗು 1 ತಿಂಗಳು ವೇಟ್ ಮಾಡು, ನಿಂಗೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಹಿಂಗೆ 2-3 ದಿವಸ ಕಳೀತಿದ್ರೆ ಮಗಳು ಮತ್ತೆ ಕಾಲೇಜಿನ ಮನೆಗೆ ಬಂದು, ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಟಿ ಮ್ಯಾಗ ಬರ್ತಾರ, ನಂಗೆ ಬಸ್ಸಿಗೆ ಹೋಗ್ಲಿಕ್ಕಾಗಲ್ಲಪ್ಪ, ನನಗೆ ಸ್ಕೂಟಿ ಬೇಕು ಅಂತ ಹೇಳ್ತಾಳೆ. ತಂದೆ ಏನು ಹೇಳಿದ್ರೆ, ಮೊದಲೇ ಕಷ್ಟದಲ್ಲಿ ಇದ್ದೀನಿ ಮಗು, ಸ್ವಲ್ಪ ದಿನ ವೇಟ್ ಮಾಡು ಅಂತ ಅದೇ ಹೇಳ್ತಾರೆ. 1-2-3 ದಿವಸ ಆದ್ಮೇಲೆ ಮಗಳು ಮತ್ತೇನ್ ಮಾಡ್ತಾಳಪ್ಪ, ಗುಡ್ ನ್ಯೂಸ್ ಅದ ಅಂತ ಹೇಳ್ತಾಳೆ. ತಂದೆಗೆ ಏನ್ ಗುಡ್ ನ್ಯೂಸ್ ಅದ ಅಂತ ಇಂಟ್ರೆಸ್ಟ್ ಕೇಳ್ತಾರ. ನಮ್ಮ ಕಾಲೇಜ್ನಲ್ಲಿ ಎಲ್ರಿ ಟೂರ್ ಒಯ್ಲತ್ತಾರ, 30,000 ರೂಪಾಯಿ ಬೇಕಪ್ಪ ಅಂತ ಕೇಳ್ತಾಳೆ. ತಂದೆಗೆ ಶಾಕ್ ಆಯ್ತದ, ಮಗು ಸದ್ಯ ನಿಂಗೆ ಹೇಳ್ದಲ್ಲ ತುಂಬಾ ಕಷ್ಟದಾಗಿದ್ದೀನಿ ಅಂತ. ಅವಾಗ ಮಗಳಿಗೆ ತಂದೆ ಅಂದ್ರೆ ಬಹಳ ಸಿಟ್ಟು ಬಂದ್ಬಿಡ್ತದ್ರೆ, ನಮ್ಮ ಅಪ್ಪ ಮೊದಲು ಇದ್ದಂಗಿಲ್ಲ, ಎಲ್ಲ ಕೊಡಿಸ್ತೀನು, ಯಾಕೆ ಕೊಡಿಸ್ತಾ ಇಲ್ಲ, ಐ ಹೇಟ್ ಯು ಡ್ಯಾಡಿ ಅಂತ ಮಾತಾಡೋದೇ ಬಿಟ್ಕೊಡ್ತಾಳ್ರಿ. ಹಿಂಗೆ 1 ದಿನ 2 ದಿನ 3 ದಿನ ಕಳೀತದ, ಮಾತೇ ಆಡಂಗಿಲ್ಲ. ಒಂದ್ ದಿವಸ ಸಾಯಂಕಾಲ ತಂದೆ ಏನ್ ಮಾಡ್ತಾನ, ಮಗಳಿಗೆ ಇಷ್ಟವಾಗಿರ್ತಕ್ಕಂಥ ಎಲ್ಲಾ ಸ್ವೀಟ್ ತಂದು ಡೋರ್ ತಟ್ತಾರ. 1 ಸಲ ತಟ್ತಾರ, 2 ಸಲ ತಟ್ತಾರ, 3ನೇ ಸಲ ತಟ್ಟದ ಒಳಗಿನ ಸೌಂಡ್ ಬರ್ತದ, ಐ ಹೇಟ್ ಯು ಡ್ಯಾಡಿ, ನೀ ಚೇಂಜ್ ಆಗಿದ್ದೀನಿ, ನಾ ಕೇಳಿದ ಏನೂ ಕೊಡಿಸ್ತಾ ಇಲ್ಲ, ನೀ ಕೊಟ್ಟಿದ್ದ ಸ್ವೀಟ್ ನಂಗೆ ಬೇಕಾಗಿಲ್ಲ ಅಂತ ಸೌಂಡ್ ಬರ್ತದ. ತಂದೆ ಸುಮ್ಮನೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ ಬಿಡ್ತಾರೆ. ಬೆಳಿಗ್ಗೆ 10 ಗಂಟೆ ಆಯ್ತದ, ಮಗಳಿದ್ದು ಟೈಮ್ ನೋಡ್ತಾಳ, ಶಾಕ್ ಆಯ್ತದ. ಅಪ್ಪ ಬೆಳಿಗ್ಗೆ 6 ಗಂಟೆಗೆ ಎಬ್ಸಿ ಕಾಲೇಜ್ ಕಳಿಸ್ತೀನಿ, 10 ಆಯ್ತು ಯಾಕೆ ಎಬ್ಸಿಲ್ಲ ಅಂತ ತಂದೆ ಹತ್ರ ಹೋಗ್ತಾಳ. ಹೋಗಿ ನೋಡೋ ತನಕ ತಂದೆ ಮಲಗಿರ್ತಾರ, ಎದಿ ಮೇಲೆ ಒಂದು ಲೆಟರ್ ಇರ್ತದೆ. ಆ ಲೆಟರ್ ತಗೊಂಡು ಓದಕ್ ಸ್ಟಾರ್ಟ್ ಮಾಡ್ತಾಳ. ನೋಡು ಬಂಗಾರ, ನಾನು ಸ್ವಲ್ಪ ದಿವಸ ಮುಂಚೆ ಆಸ್ಪತ್ರೆಗೆ ಹೋಗಿದ್ದೆ, ಡಾಕ್ಟರ್ ಹೇಳಿದ್ರು ನಿಮ್ಗೆ ಹಾರ್ಟ್ ತುಂಬಾನೇ ಪ್ರಾಬ್ಲಮ್ ಇದೆ, ನೀವು ಹೆಚ್ಚಂದ್ರೆ 2-3 ತಿಂಗಳು ಬದುಕಬಹುದು ಅಷ್ಟೇ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗ್ ಬಿಟ್ಟು ನಿಂಗೆ ಯಾರಿಲ್ಲ, ನಿಂಗೆ ಬಿಟ್ಟು ನನ್ಗೆ ಯಾರಿಲ್ಲ, ನಾವ್ ಇರ್ತಕ್ಕಂಥದ್ದೇ ಒಂದು ಬಾಡಿಗೆ ಮನೆಯಲ್ಲಿ, ಅದಕ್ಕೋಸ್ಕರ ನಿನಗೋಸ್ಕರ ಒಂದು ಸ್ವಂತ ಮನೆ ಖರೀದಿ ಮಾಡಿದ್ದೇನೆ, ಮೊಬೈಲ್ ಸ್ಕೂಟಿ ಸಹ ಬುಕ್ ಮಾಡಿದ್ದೇನೆ. ಆದ್ರೆ 2-3 ದಿವಸ ಆಯ್ತು ನಿನ್ನ ಜೊತೆ ಮಾತು ಬಿಟ್ಕೊಟ್ಟು, ಮಾತಾಡ್ಬೇಕಂತ ತುಂಬಾನೇ ಚಡಪಡಿಸ್ತಾ ಇದ್ದೆ. ನಿನ್ನೆ ರಾತ್ರಿ ನನ್ನ ಎದೆಯಲ್ಲಿ ತುಂಬಾನೇ ಪೇನ್ ಆಗ್ತಾ ಇತ್ತು. ಕೊನೆ ಸಾರಿ ನೀನ್ ನೋಡ್ಬೇಕಂತ 1 ಸಲ ಡೋರ್ ತಡ್ದೆ, 2 ಸಲ ಡೋರ್ ತಡ್ದೆ, ನೀನ್ ತರದಿಲ್ಲ ಅಂತ ಅಷ್ಟಕ್ಕೆ ಸ್ಟಾಪ್ ಆಗಿರ್ತದ. ಲೆಟರ್ ಬಿಟ್ಟಾಗ ತಂದೆಗೆ ಬಸ್ಬೇಕಂತಾಳ. ತಂದೆ ಡೆತ್ ಆಗಿರ್ತಾರೆ, ಜೋರಾಗಿ ಅಳ್ಳ ಸ್ಟಾರ್ಟ್ ಮಾಡ್ತಾಳ. ಅಪ್ಪ ನಂಗೆ ಮೊಬೈಲ್ ಬೇಡಪ್ಪ, ನಂಗೆ ಬೈಕ್ ಬೇಡ, ನಂಗೆ ನೀನ್ ಬೇಕಪ್ಪ ಅಂತ ಅಳ್ಳ ಸ್ಟಾರ್ಟ್ ಮಾಡ್ತಾಳ. ಹೋಗಿರ್ತಕ್ಕಂಥ ತಂದೆ ತಾಯಿಗಳು ವಾಪಸ್ ಬರ್ತಾರೇನ್ರಿ? ವಾಪಸ್ ಬರಲ್ಲ. ಅದಕ್ಕೋಸ್ಕರ ಎಲ್ಲಿವರೆಗೂ ನಾವು ಬದುಕಿರ್ತೀವೋ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಅಪ್ಪನ್ ಬುಲೆಟ್ ಮ್ಯಾಗ ಓಡಾಡೋ ದೊಡ್ಡ ಮಾತಲ್ಲ, ಅಪ್ಪ ಬುಲೆಟ್ ಇಸ್ಕೊಡೋ ಲೆವೆಲ್ ನಾವು ಬೆಳಿತೀವಲ್ಲ, ಅದು ದೊಡ್ಡ ವಿಷಯ. ಯಾಕಂತಂದ್ರೆ ಪ್ರತಿಯೊಬ್ಬ